ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ತೆ. ಇವತ್ತು ಅಮ್ಮನವರಿಗೆ ಅಥವಾ ಹೆಣ್ಣು ದೇವರಿಗೆ ಕೊಡುವಂತ ಮಡ್ಲಕ್ಕಿನ ಯಾವ ತರ ಕೊಡಬೇಕು, ಹಾಗೆ ಅದರಲ್ಲಿ ಏನೆಲ್ಲ ಇಟ್ಕೊಡ್ಬೇಕು ಅಂತೇಳಿ ಆ ವಿಷಯನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಮೈಸೂರಿಗೆ ಹೊರಟಿರುವಂತಹ ವ್ಲಾಗ್ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತೇಳಿ ಕೋರ್ಕೊಳ್ತೀನಿ. ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ ನೋಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಇಲ್ಲಿ ಅಮ್ಮನವರಿಗೆ ಕೊಡುವಂತ ಮಡ್ಲಕ್ಕಿಯಲ್ಲಿ ಏನೇನು ಸಾಮಗ್ರಿಗಳನ್ನ ಇಟ್ಕೊಡ್ಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನಿಲ್ಲಿ ಒಂದು ದೊಡ್ಡ ಸ್ಟೀಲ್ ತಟ್ಟೆನ ತಗೊಂಡಿದ್ದೀನಿ. ಊಟಕ್ಕೆ ಬಳಸಿರುವಂತ ತಟ್ಟೆಗಳನ್ನ ತಗೊಳ್ಬಾರ್ದು. ಸ್ಟೀಲ್ದಾಗಿರ್ಬೋದು, ಇಲ್ಲಾಂದ್ರೆ ತಾಮ್ರದ ತಟ್ಟೆಯಲ್ಲಿ ನಾವು ಈ ತರ ಮಡ್ಲಕ್ಕಿನ ಇಟ್ಕೊಳ್ಬಹುದು. ಅಂಡ್ ನೋಡಿ, 5 ಗ್ಲಾಸ್ ಆಗುವಷ್ಟು ಅಕ್ಕಿನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ವಿಳೆದೆಲೆ ಮತ್ತೆ ಬಟ್ಲ ಅಡಿಕೆನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ 2 ಅರ್ಶಿನದ ಕುಂಭನ ತಗೊಂಡಿದ್ದೀನಿ. ದಕ್ಷಿಣೆ ನಮಗೆ ಎಷ್ಟು ಬೇಕಾದ್ರೂ ಇಟ್ಕೊಳ್ಬಹುದು. 5 ರೂಪಾಯಿ, 21 ರೂಪಾಯಿ, 11 ರೂಪಾಯಿ, ಇಲ್ಲಾಂದ್ರೆ 101 ರೂಪಾಯಿ ಆ ತರ ದಕ್ಷಿಣೆ ಆದ್ರೂ ಇಟ್ಕೊಳ್ಬಹುದು. ನೆಕ್ಸ್ಟ್ ಇದಕ್ಕೆ ಬಾಗ್ನ ಸೆಟ್ನ ಇಟ್ಕೊಳ್ತಾ ಇದ್ದೀನಿ. ನೀವು ಅಮ್ಮನವ್ರಿಗೆ ಮಡ್ಲಕ್ಕಿನ ಜೋಡಿಸ್ತಾ ಇದ್ದೀವಿ ಅಂದ್ರೆ ವಿಳೆದೆಲೆನ ಇಟ್ಟಿದ್ರಲ್ವಾ ತೊಟ್ಟು, ಅದು ನಮ್ ಕಡೆ ಬರ್ಬೇಕು. ಸೊ ಅದರಿಂದ ಈ ತರ ಇಟ್ಕೊಳ್ಳಿ ಎಲೆನ. ನೆಕ್ಸ್ಟ್ ಅದಕ್ಕೆ ಅರ್ಶಿನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ಅಚ್ಚು ಬೆಲ್ಲನ ಇಟ್ಕೊಂಡಿದ್ದೀನಿ. ಅಚ್ಚು ಬೆಲ್ಲ ಯಾವ ಕಡೆನೂ ಒಡೆದಿರಬಾರ್ದು, ಕ್ಲೀನ್ ಆಗಿರೋ ಅಚ್ಚು ಬೆಲ್ಲನ ಇಟ್ಕೊಳ್ಬೇಕು. ನೆಕ್ಸ್ಟ್ ಅದಕ್ಕೆ ಒಂದು ತೆಂಗಿನಕಾಯಿ, ಹಾಗೆ 1 ಡಜನ್ ಆಗುವಷ್ಟು ಬಳೆನ ತಗೊಂಡಿದ್ದೀನಿ. ಬಳೆ ಇಲ್ಲಿ ಗ್ರೀನ್ ಕಲರು, ರೆಡ್ ಕಲರ್, ಇಲ್ಲ ಅಂದ್ರೆ ನೀಲಿ ಕಲರ್ ಬಳೆಗಳನ್ನ ನಾವು ಅಮ್ಮನವ್ರಿಗೆ ಅರ್ಪಿಸ್ಬೋದು. ಸೊ ಅದರಿಂದ ನಾನು ಈ ತರ ಒಂದು ಬಳೆಗಳು ನನ್ನ ಹತ್ರ ಇದ್ವು ಹೊಸದು. ಸೊ ಇದನ್ನೇ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಸೀರೆನ ಇಟ್ಕೊಂಡಿದ್ದೀನಿ, ಕೊಬ್ಬರಿ ಬಟ್ಲು ಮತ್ತೆ ಕಡಲೆ ಪಪ್ಪನ ಎಲ್ಲದನ್ನು ಇಟ್ಕೊಂಡಿದ್ದೀನಿ. ನೋಡಿ, ಈ ತರ ಒಂದು ಸ್ಯಾರಿನ ತಗೊಂಡು ಇಟ್ಕೊಂಡಿದ್ದೀನಿ. ಅಮ್ಮನವ್ರಿಗೆ ಫಸ್ಟ್ನೇದಾಗಿ ಕೊಡ್ತಾ ಇದ್ರೆ ನೀವು ಗ್ರೀನ್ ಕಲರ್ ಸೀರೆ ಆಗಿರ್ಬೋದು, ರೆಡ್ ಕಲರ್ ಸೀರೆ ಆಗಿರ್ಬೋದು, ಇಲ್ಲ ಅಂದ್ರೆ ಯಾವ್ದಾದ್ರು ಪಿಂಕ್ ಕಲರ್ ಸೀರೆ, ಆ ತರ ಯಾವ್ದಾದ್ರು ಕೊಡ್ಬೋದು. ಮೈನ್ ಆಗಿ ಈ ತರ ನಾನು ಪಿಂಕ್ ಅಂಡ್ ಗ್ರೀನ್ ಅಲ್ಲಿ ಮಿಕ್ಸ್ ಆಗಿರುವಂತ ಸೀರೆನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬೆಳಗ್ಗೆನೆ ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೆ. ದೇವ್ರ ಮನೇಲಿ ಇಟ್ಟು ಮಡ್ಲಕ್ಕಿನೆಲ್ಲ ಪೂಜೆ ಇನ್ನೊಂದ್ಸಲ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಮಡ್ಲಕ್ಕಿ ತಟ್ಟೆಯಲ್ಲಿ ಹಣ್ಣು ಮತ್ತೆ ಹೂವನ ಇಟ್ಕೊಂಡಿಲ್ಲ. ನಾವು ದೇವಸ್ಥಾನದ ಹತ್ರ ಹೋಗಿ ತಗೋಣ ಅಂತೇಳಿ ಹಣ್ಣು ಮತ್ತೆ ಹೂವನ ಇಟ್ಕೊಂಡಿಲ್ಲ. ಸೊ ಇವಾಗ ಮಡ್ಲಕ್ಕಿನೆಲ್ಲ ದೇವ್ರ ಮನೇಲಿ ಇಟ್ಟು ಪೂಜೆ ಆದ್ಮೇಲೆ ಒಂದು ಬ್ಯಾಗ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಎಲ್ಲಾನು. ಇನ್ನು ಅಮ್ಮನವ್ರಿಗೆ ಮಡ್ಲಕ್ಕಿನ ಏನಕ್ಕೆ ಕೊಡ್ತೀವಿ ಅಂದ್ರೆ ನಮ್ಮ ಮನೆಯಲ್ಲಿ ಸೌಭಾಗ್ಯ, ಸಮೃದ್ಧಿ, ಸಂತೋಷ ಮತ್ತೆ ಕುಟುಂಬದ ಕ್ಷೇಮಕ್ಕಾಗಿ ನಾವು ಮಡ್ಲಕ್ಕಿನ ನಾವು ಅಮ್ಮನವ್ರಿಗೆ ಕೊಡ್ತೀವಿ. ಇನ್ನು ಮಧ್ಯಾಹ್ನನೇ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ ಬಿಟ್ಟಿದ್ದೆ. ಬೇಗ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮಡ್ಲಕ್ಕಿನೆಲ್ಲ ತಗೊಂಡು ಇನ್ನೇನು ಬಂದ್ವಿ. ಇನ್ನ ನಮ್ಮಮ್ಮ ಮನೆ ಹತ್ರನೇ ನಮ್ಮ ಮನೆಯವ್ರ ಫ್ರೆಂಡ್ ಅವರು ಮನೆ ಇರೋದು. ಅವರು ಸಂಜೆ ಹಿಂಗೆ ಹೋಗೋಣ ಅಂತ ಹೇಳಿದ್ರು ದೇವಸ್ಥಾನಕ್ಕೆ. ಸೊ ಲಗೇಜ್ ಎಲ್ಲ ತಂದ್ವಲ್ಲ, ಕೆಳಗಡೆ ಗಾಡಿಯಲ್ಲೇ ಇಟ್ಬಿಟ್ಟು ಬಂದ್ವಿ. ಇನ್ನ ಲಗೇಜ್ ಎಲ್ಲ ತಗೊಂಡು ನಮ್ಮ ಅಮ್ಮ ಮನೆಗೆ ಬರಬಾರ್ದಲ್ವಾ. ಮಡ್ಲಕ್ಕಿನ ಒಂದ್ಸಲ ನಾವು ಮನೆಯಿಂದ ಕಟ್ಟಿದ್ಮೇಲೆ ಡೈರೆಕ್ಟ್ ಆಗಿ ನಾವು ದೇವಸ್ಥಾನದಲ್ಲೇ ಕೊಡ್ಬೇಕು. ಎಲ್ಲೋ ಯಾರ ಮನೆಗೂ ತಗೊಂಡು ಹೋಗ್ಬಾರ್ದು ಮಡ್ಲಕ್ಕಿನ. ಸೊ ಲಗೇಜ್ನೆಲ್ಲ ಕೆಳಗಡೆ ಇಟ್ಟು ಇನ್ನ ಬಂದ್ವಿ. ಇನ್ನ ಬಂದಿದ ತಕ್ಷಣ ಊಟ ಎಲ್ಲ ಮಾಡ್ಕೊಂಡ್ವಿ. ಲಾಸ್ಟ್ ವ್ಲಾಗ್ ನಲ್ಲೇ ಶೇರ್ ಮಾಡ್ಕೊಂಡಿದ್ದೀನಿ ನುಗ್ಗೆಕಾಯಿ ಸಾಂಬಾರ್ ಯಾವ ತರ ಮಾಡೋದು ಅಂತೇಳಿ, ಒಂದ್ಸಲ ನೋಡಿ. ಮನೆಯಿಂದಾನೆ ತಗೊಂಡ್ ಬಂದಿದ್ದೆ ಅಲ್ವಾ ಸಾರು. ಇನ್ನ ಬಂದಿದ ತಕ್ಷಣ ಊಟ ಎಲ್ಲ ಮಾಡ್ಕೊಂಡ್ವಿ. ಇನ್ನ ಇಲ್ಲಿ ಇರೋ ಅಷ್ಟರಲ್ಲೇ ಸ್ವಲ್ಪ ಟೈಮ್ ಆಗೋಗ್ಬಿಟ್ಟಿತ್ತು, 5:15 ಆಗೋಗ್ಬಿಟ್ಟಿತ್ತು. ಇನ್ನ ನಮ್ಮ ಅಮ್ಮ ಇಟ್ಕೊಂಡು ಕಾಫಿಗೆ ಇಟ್ಟಿದ್ದಾರೆ. ಕಾಫಿ ಕುಡ್ಕೊಂಡು ಒಂದೇ ಸಲ ಹೋಗ್ರಿ ಅಂತೇಳಿ ಕಾಫಿಗೆ ಇಟ್ಟಿದ್ರು. ನಾವು ಸ್ಟಾರ್ಟಿಂಗ್ ಅನ್ಕೊಂಡಿದ್ದು ಎಲ್ಲ ಲಗೇಜ್ ಎಲ್ಲ ತಗೊಂಡು ಡೈರೆಕ್ಟ್ ಆಗಿ ಮೈಸೂರಿಗೆ ಹೊರಟೋಗೋಣ ಅಂತ ಅನ್ಕೊಂಡ್ವಿ. ಇನ್ನು ನಮ್ಮ ಮನೆಯವ್ರ ಫ್ರೆಂಡ್ಗೆ ಸ್ವಲ್ಪ ಕೆಲಸ ಇದೆ, ಸಂಜೆ ಹಿಂಗ್ ಹೋಗೋಣ ಅಂತ ಹೇಳಿದ್ರಲ್ವಾ. ಇನ್ನ ನಾವು ನಮ್ಮ ಮನೆಗೆ ಬಂದ್ವಿ. ಅಂಡ್ ಇಲ್ಲಿ ಬಂದು ನೋಡಿದ್ರೆ ಕಿರಣನ್ಗೆ ಫುಲ್ಲು ಕೈಯೆಲ್ಲ ಗಾಯಗಳಾಗೋಗ್ಬಿಟ್ಟಿದೆ. ಯಾಕೆ ಅಂತ ಕೇಳಿದ್ರೆ ಬೆಳಗ್ಗೆ ಕೆಲಸ ಮುಗಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ನಾಯಿ ಅಡ್ಡ ಬಂದ್ಬಿಡ್ತು. ಇನ್ನ ಬಿದ್ದೋಗ್ಬಿಟ್ಟೆ ಅಂತ ಹೇಳಿದ್ರು. ಸೊ ಅದರಿಂದ ಅದು ಎಲ್ಲ ನಾನು ವಿಡಿಯೋನ ಮಾಡ್ಕೊಂಡಿಲ್ಲ. ಇನ್ನ ಬಂದು ಅಣ್ಣನ್ಗೂ ನೋಡಿದ್ವಿ. ಇನ್ನ ನಮ್ಮ ಅಮ್ಮ ಕಾಫಿ ಮಾಡ್ಕೊಟ್ರಲ್ವಾ, ಕಾಫಿನ ಕುಡಿತಾ ಇದ್ವಿ. ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಫುಲ್ಲು ಕೈಯೆಲ್ಲ ಗಾಯ ಆಗೋಗ್ಬಿಟ್ಟಿದೆ. ಹಾಸ್ಪಿಟ್ಲಿಗೆಲ್ಲ ಹೋಗಿ ನಮ್ಮ ಅಮ್ಮ ಮನೆಗೇನೆ ಬಂದ್ರು ಅವರುನು. ನೆಕ್ಸ್ಟ್ ಇವಾಗ ಹೊರಡ್ತಾ ಇದೀವಿ. ನಮ್ಮ ಮನೆಯವ್ರ ಫ್ರೆಂಡ್ನು ಬಂದ್ರು. ಅಂಡ್ ಲಗೇಜ್ನೆಲ್ಲ ಇವಾಗ ಕಾರ್ ಒಳಗಡೆ ಇಡ್ತಾ ಇದೀವಿ. ಅಂಡ್ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ತುಂಬಾ ಜನ ಇರ್ತಾರೆ ದೇವಸ್ಥಾನದ ಹತ್ರ. ನಾಳೆ ಕೊಡು ಅಂತ ಹೇಳಿ ನಮ್ಮ ಮನೆಯವ್ರು ಹೇಳ್ತಾ ಇದ್ರು. ಸರಿ ಅನ್ಕೊಂಡು ನಾವು ಸ್ವಲ್ಪ ಹೊತ್ತು ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ವಿ. ಯಾಕಂದ್ರೆ ಆಷಾಢ ಮಾಸದಲ್ಲಿ ತುಂಬಾ ಜನ ಇರ್ತಾರೆ ಶುಕ್ರವಾರ ಟೈಮಲ್ಲಿ. ಸ್ವಲ್ಪ ಶನಿವಾರ ಹೋದ್ರೇನೆ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತು ನಮ್ಗೆ. ಸೊ ಅದರಿಂದ ಇವಾಗ ನಿಧಾನಕ್ಕೆ ಹೋಗ್ಬಿಟ್ಟು ರೂಮಲ್ಲಿ ಇದ್ಬಿಟ್ಟು ಬೆಳಗ್ಗೆ ಬೇಕಾದ್ರೆ ದರ್ಶನಕ್ಕೆ ಹೋಗೋಣ ಅಂತ ಅನ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದೀವಿ.
ಇನ್ನು ಮೈಸೂರಿಗೆ ಬಂದ್ವಿ ಅಂಡ್ ಈ ರೋಡಲ್ಲೆಲ್ಲ ಫುಲ್ಲು ಶಾಪಿಂಗ್ ಸ್ಟ್ರೀಟೇ ಇತ್ತು. ಸೇಮ್ ಚಿಕ್ಕಪೇಟೆ ತರ ಅನ್ನಿಸ್ತಾ ಇತ್ತು ನಮ್ಗಂತೂ. ಡೈರೆಕ್ಟ್ ಆಗಿ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದ್ವು ಅಂಗಡಿಗಳೆಲ್ಲಾನು. ನೋಡಿ ಒಂದ್ ಕಡೆಯಿಂದ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಫೋನಲ್ಲಿ ನಿಮ್ಗೆ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಅಂಡ್ ನಮ್ ಕಣ್ಣುಗಳಿಗಂತೂ ತುಂಬಾ ಸ್ಪೆಷಲ್ ಅಂತ ಅನ್ನಿಸ್ತಾ ಇತ್ತು ಅಲ್ಲೆಲ್ಲಾನು. ಇನ್ನ ಬಂದಿದ ತಕ್ಷಣ ಇಲ್ಲಿ ಫಸ್ಟ್ ಬಂದು ನಾವು ಹನುಮಂತು ಪಲಾವ್ ಬಂದಿದ್ದೀವಿ. ಅಂಡ್ ಮಟನ್ ಬಿರಿಯಾನಿ ಹಾಗೆ ಸ್ವಲ್ಪ ಚಾಪ್ಸ್ ನ ತಗೊಂಡ್ವಿ. ನಾವು ಊಟ ಮಾಡ್ಕೊಂಡು ಇನ್ನೇನು ಔಟ್ ಸೈಡ್ ಬರ್ತಾ ಇದ್ರೆ ಫುಡ್ ಎಲ್ಲ ಖಾಲಿ ಅಂತ ಹೇಳ್ತಾ ಇದ್ರು. ಇನ್ನ ತುಂಬಾ ಜನ ವೇಟ್ ಮಾಡ್ತಾ ಇದ್ರು ಅಲ್ಲಿ. ಖಾಲಿ ಅಂತ ಹೇಳಿರೋದಕ್ಕೆ ಅವರೆಲ್ಲ ಸ್ವಲ್ಪ ಅಪ್ಸೆಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಇನ್ನ ಇಲ್ಲಿ ಮಕ್ಳು ಬಂದ್ಬಿಟ್ಟು ಐಸ್ ಕ್ರೀಮ್ ತಿನ್ಬೇಕು ಅಂತ ಹೇಳಿ ಹಠ ಮಾಡ್ತಾ ಇದ್ರು. ಇನ್ನ ಅದೇ ರೋಡಲ್ಲೇ ಇದ್ವಲ್ವಾ, ನಮ್ಮ ಮನೆಯವರು ಕೂಲ್ ಕಾರ್ನರ್ಗೆ ಕರ್ಕೊಂಡ್ ಬಂದಿದ್ದಾರೆ. ಇಲ್ಲೊಂದ್ಸಲ ಟ್ರೈ ಮಾಡೋಣ ಅಂತೇಳಿ. ಇಲ್ಲಿ ಬಂದು ಡ್ರೈ ಫ್ರೂಟ್ಸ್ ಶರ್ಬತ್ತು, ನನ್ನಾರಿ ಶರ್ಬತ್ತು, ಕೋವಾ ಶರ್ಬತ್ ಅದೆಲ್ಲ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಒಂದ್ಸಲ ಟ್ರೈ ಮಾಡೋಣ ಅಂತೇಳಿ ಕರ್ಕೊಂಡ್ ಬಂದ್ರು. ನಾನ್ ಬಂದು ಇಲ್ಲಿ ಡ್ರೈ ಫ್ರೂಟ್ಸ್ ಶರ್ಬತ್ನ ತಗೊಂಡಿದ್ದೀನಿ. ಒಂಥರ ಸ್ಮೂತಿ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಏನಾದ್ರೂ ಒಂದು ಫಲೂಡಾ ಅನ್ನೋ ತರ ಇದೆ ಇದು. ಸೊ ತಿಂತಾ ಇದ್ವಿ, ತುಂಬಾ ಟೇಸ್ಟಿ ಆಗಿತ್ತು. ಅಂಡ್ ನಮ್ಮ ಮನೆಯವರೆಲ್ಲ ಕೇಳ್ತಾ ಇದ್ರು ಈ ಶಾಪ್ ಮೈಸೂರಲ್ಲೇನಾ ಇಲ್ಲಾಂದ್ರೆ ಬೆಂಗಳೂರಲ್ಲಿ ಏನಾದ್ರು ಇದೆಯಾ ಅಂತ ಕೇಳ್ತಾ ಇದ್ರೆ, ಅವ್ರು ಇದ್ಕೊಂಡು ಬೆಂಗಳೂರಲ್ಲಿ ಓಪನ್ ಮಾಡ್ತೀವಿ RT ನಗರಲ್ಲಿ, ಇನ್ನು 2 ಮಂತ್ಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಮಾತಾಡ್ಕೊಂಡು ಅಲ್ಲೆಲ್ಲ ಕುಡ್ಕೊಂಡು ಇನ್ನೇನು ರೂಮ್ ಕಡೆ ಬಂದ್ವಿ. ಎಲ್ಲಾದ್ರೂ ಜರ್ನಿ ಮಾಡ್ಕೊಂಡ್ ಬಂದ್ರೆ ತುಂಬಾ ಸುಸ್ತಾಗಿ ಹೋಗ್ಬಿಡುತ್ತೆ. ಸೊ ಅದರಿಂದ ನೈಟ್ ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ, ಬೆಳಗ್ಗೆಯಿಂದ ಶುರು ಮಾಡಿದ್ದೀನಿ. ಫ್ರೆಂಡ್ಸ್ ಇವಾಗ ರೆಡಿ ಆಗಿದ್ದೀವಿ ಅಂಡ್ ಇವಾಗ ದೇವಸ್ಥಾನದ ಹತ್ರ ಹೋಗಬೇಕು. ಮಕ್ಕಳು ರೆಡಿ ಆಗಿದ್ದಾರೆ ಅಂಡ್ ಅವಳಿಗೆ ಕ್ಲಿಪ್ ಬಂದ್ ಆಗ್ಬೇಕಷ್ಟೇ. ನೋಡ್ತಿದ್ರಲ್ವ, ಈ ಥರ ರೆಡಿ ಆಗಿದ್ದೀನಿ ಸ್ಯಾರಿ ಉಟ್ಕೊಂಡು. ಅಂಡ್ ಇಲ್ಲಿ ಸ್ವಲ್ಪ ಇರೋದ್ರಿಂದ ಅಷ್ಟೊಂದು ಕಾಣಿಸೋದಿಲ್ಲ. ಈ ಥರ ಪ್ಲೈನ್ ಸ್ಯಾರಿನ ವೇರ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಒಂದು ಪ್ಲೈನ್ ಸ್ಯಾರಿನ ವೇರ್ ಮಾಡ್ಕೊಂಡಿದ್ದೀನಿ. ಅಂಡ್ ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ದಾರೆ ಅಂಡ್ ಬೇಗ ಬೇಗ ರೆಡಿ ಆಗ್ತಾ ಇದ್ದೀವಿ. ಇಶಿಕಾ ಇನ್ನು ಬೆಳಗ್ಗೆನೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟೆ. ನಮ್ಮ ಮಕ್ಳಿಗೂ ಬೇಗ ಬೇಗ ಸ್ನಾನ ಮಾಡಿಸಿ ಅವ್ರಿಗೂ ರೆಡಿ ಮಾಡಿದ್ದೆ. ಇನ್ನು ಜಡೆ ಒಂದು ಅವಳಿಗೆ ಹಾಕಿರಲಿಲ್ಲ, ಜಾಸ್ತಿ ಉದ್ದ ಇಲ್ಲ ಅಲ್ವಾ ಕೂದಲು, ಸುಮ್ಮನೆ ಕ್ಲಿಪ್ ಹಾಕೋಣ ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗಿ ಮುಂದ್ಗಡೆ ಸ್ವಲ್ಪ ಡಿಸೈನ್ ಮಾಡ್ಕೊಂಡ್ಬಿಟ್ಟು ಕ್ಲಿಪ್ ಆಗಿಬಿಟ್ಟೆ. ಇನ್ನು ಇವಾಗ ಹೊರಡ್ತಾ ಇದ್ದೀವಿ. ನಾವಿವಾಗ ಡೈರೆಕ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಬಟ್ ಅಲ್ಲೆಲ್ಲ ಪೊಲೀಸರು ಇಟ್ಕೊಂಡು ಮೇಲ್ಗಡೆ ಎಲ್ಲ ವೆಹಿಕಲ್ಸ್ ಅಲೋ ಇಲ್ಲ, ಇಲ್ಲೇ ಕಾರ್ ಪಾರ್ಕಿಂಗ್ ಮಾಡಿ ಬಸ್ಸಲ್ಲಿ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಸೊ ನಮ್ಗೆ ಫಸ್ಟ್ ಅರ್ಥ ಆಗಿಲ್ಲ ಯಾಕೆ ಏನು ಅಂತೇಳಿ. ಮತ್ತೆ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಅಂತೇಳಿ ಬಂದಿದ್ರೆ ಇಲ್ಲೆಲ್ಲ ಹೇಳ್ತಾ ಇದ್ರು ತುಂಬಾ ಜನ ರಶ್ ಇದ್ದಾರೆ, ಸೊ ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಮಾಡಿ ಹೋಗ್ಬೇಕು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಬೇಗ ತಿಂಡಿನ ಮಾಡ್ಕೊಂಡ್ವಿ. ಯಾಕಂದ್ರೆ ತುಂಬಾ ಜನ ಇದಾರೆ ಅಂತ ಹೇಳ್ತಿದ್ರಲ್ವಾ, ಇನ್ನು ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಇನ್ನು ಅವರು ಹೊಟ್ಟೆ ಹಸಿವಿಗೆ ತಡೆಯೋದಿಲ್ಲ ಅಂತೇಳಿ ನಾವಿತ್ಕೊಂಡು ನಾವು ತಿಂಡಿ ಮಾಡ್ಕೊಂಡು ಮಗಳಿಗೂ ತಿನ್ನಿಸ್ಬಿಟ್ಟು ಇನ್ನ ಕಾರ್ ಪಾರ್ಕಿಂಗ್ ಮಾಡಿ ಇನ್ನ ಬಸ್ಗೆ ಹೊರಟಿದೀವಿ. ಇನ್ನ ಬಸ್ಸಲ್ಲಿ ಹತ್ತಿ ಕುತ್ಕೊಂಡ್ವಿ. ಸಿಕ್ಕಾಪಟ್ಟೆ ಜನ ಇದ್ರು, ಫುಲ್ ರಶ್ ಇತ್ತಲ್ವಾ. ಇನ್ನ ನಮ್ಮ ಮನೆಯವರು ನನ್ನ ಮಗ ಬಂದು ಇಲ್ಲಿ ನಿಂತ್ಕೊಳ್ಳೋದಕ್ಕಾಗಲ್ಲ ಅಂತೇಳಿ ಕುತ್ಕೊಂಡ್ಬಿಟ್ಟಿದ್ರು. ಅಂಡ್ ನಾವು ಲಾಸ್ಟ್ ಬಂದು ಕುತ್ಕೊಂಡ್ಬಿಟ್ವಿ. ತುಂಬಾ ಸೀಟ್ ಸಿಗ್ಲಿಲ್ಲ ಮುಂದ್ಗಡೆ ಎಲ್ಲ. ಸೊ ಅದರಿಂದ ಲಾಸ್ಟ್ ಬಂದು ಕುತ್ಕೊಂಡು ಇನ್ನೇನು ಚಾಮುಂಡಿ ಬೆಟ್ಟಕ್ಕೆ ಇವಾಗ ಬಂದಿದ್ದೀವಿ. ನೋಡ್ತಿದ್ರಲ್ವಾ ಈ ತರ ಜನ ಇದ್ದಾರೆ. ಬಟ್ ನನ್ಗೆ ಜಾಸ್ತಿ ವಿಡಿಯೋ ಮಾಡೋದಕ್ಕೂ ಆಗ್ತಾ ಇಲ್ಲ. ಅಲ್ಲಲ್ಲಿ ಕುತ್ಕೊಂಡು ನಿಧಾನವಾಗಿ ಹೋದ್ವಿ. ಅಂಡ್ ಇವಾಗ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ಅಂಡ್ ನೋಡ್ತಾ ಇದ್ರಲ್ವಾ ಎಷ್ಟು ಜನ ಇದಾರೆ ಅಂದ್ರೆ ಅಷ್ಟು ಜನ ಇದಾರೆ. ಇವತ್ತು ಇಷ್ಟು ಜನ ಇದಾರೆ ಅಂದ್ರೆ ಆಷಾಢ ಶುಕ್ರವಾರ ನಿನ್ನೆ ಎಷ್ಟು ಜನ ಇರ್ಬೋದು ನೀವೇ ಲೆಕ್ಕ ಹಾಕಿ. ಅಷ್ಟು ಜನ ಇದ್ರಂತೆ. ಮಕ್ಕಳಂತೂ ನಾವು ಹೋದಾಗ ಅಳ್ತಾನೆ ಇದ್ರು. ಸೊ ಸ್ವಲ್ಪ ಜನ ವಾಪಸ್ ಕರ್ಕೊಂಡು ಹೊರಟೋಗ್ಬಿಟ್ರು. ಇನ್ನ ಒಳಗಡೆ ಬಂದ್ರೆ ಹೂವಿನ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನದ ಹೊರಗಡೆ ಮತ್ತೆ ಒಳಗಡೆ ತುಂಬಾ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ. ತುಂಬಾನೇ ಸುಂದರವಾಗಿ ಕಾಣಿಸ್ತಾ ಇದೆ. ಇನ್ನು ಒಳಗಡೆ ಬಂದ್ರೆ ಚಾಮುಂಡಿ ತಾಯಿಯ ವಿಗ್ರಹ ಇದೆಯಲ್ವಾ, ಅಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ನಾವಿತ್ಕೊಂಡು ಔಟ್ ಸೈಡ್ ಬಂದ್ರೆ ಇಲ್ಲಿ ಉತ್ಸವ ಮೂರ್ತಿನ ಇಟ್ಟಿರ್ತಾರೆ. ಇಲ್ಲಿ ಉತ್ಸವ ಮೂರ್ತಿ ವಿಡಿಯೋನ ಮಾಡ್ಕೊಳ್ಬಹುದು. ಇನ್ನ ನಾನ್ ತಂದಿರ್ತಕ್ಕಂತ ಮಡ್ಲಕ್ಕಿನೆಲ್ಲ ಇಲ್ಲೇ ಕೊಟ್ವಿ. ಅಂಡ್ ನೋಡಿ ಬ್ಯಾಗಿಂದ ತೆಗೆದು ಮಡ್ಲಕ್ಕಿನೆಲ್ಲ ಒಂದು ಬ್ಲೌಸ್ ಪೀಸ್ಗೆ ಹಾಕಿ ಗಂಟ್ ಹಾಕಿ ಇಲ್ಲಿ ಅಮ್ಮನವ್ರ ಪಕ್ಕದಲ್ಲಿ ಇಟ್ಟಿದ್ದಾರೆ. ನನ್ಗಂತೂ ನೋಡಿ ತುಂಬಾ ಖುಷಿ ಆಯ್ತು. ಇನ್ನು ಹೊರಗಡೆ ಬಂದು ಎಲ್ಲ ಕುತ್ಕೊಂಡು ನಮಸ್ಕಾರ ಹಾಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡಿದ್ವಿ. ಅಂಡ್ ನಾವು ಕೊಟ್ಟಿರ್ತಕ್ಕಂತ ಸೀರೆಗಳನ್ನ ಅಲ್ಲಿ ಒಳಗಡೆ ಇಸ್ಕೊಂಡಿಲ್ಲ, ಬರೀ ಅಕ್ಕಿ ಮತ್ತೆ ನಾವು ತಗೊಂಡೋಗಿರೋ ಐಟಮ್ಸ್ನೆಲ್ಲ ಇಸ್ಕೊಂಡು ಇನ್ನ ಸ್ಯಾರಿನ ಬೇರೆ ಕೌಂಟರ್ ಹತ್ರ ಕೊಡ್ಬೇಕು ಅಂತ ಹೇಳಿದ್ರು. ಸೊ ಕೌಂಟರ್ ಅಲ್ಲಿ ಕೊಟ್ಬಿಟ್ಟು ಇನ್ನ ಅಲ್ಲೆಲ್ಲ ಸ್ವಲ್ಪ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇದ್ವು, ಅದನ್ನೆಲ್ಲ ನೋಡ್ಕೊಂಡು ಇನ್ನೇನು ಔಟ್ ಸೈಡ್ ಬಂದ್ವಿ.
ನಾವು ಕೊಡ್ತಕ್ಕಂಥ ಸಾರಿಗಳನ್ನೆಲ್ಲ ಅಲ್ಲಿ ದೇವಸ್ಥಾನದಲ್ಲಿ ಮಾರ್ಕೊಂಡ್ ಬಿಡ್ತಾರೆ. ಅಂಡ್ ನಾವು ಮೈನ್ ಆಗಿ ಏನ್ ಕೊಡ್ತೀವಿ ಮಡ್ಲಕ್ಕಿ ಮೈನ್ ಅದು ದೇವ್ರ ಹತ್ರನೇ ಇರುತ್ತೆ. ಅಂಡ್ ಇಲ್ಲೇ ಬಂದಿರುವಂತ ಭಕ್ತಾದಿಗಳಿಗೆ ಅನ್ನ ಪ್ರಸಾದವಾಗ್ಲಿ ಬೇರೆ ತರ ಏನಾದಕ್ಕಾದ್ರೂ ಯೂಸ್ ಮಾಡ್ಕೊಳ್ತಾರೆ. ಸೊ ನಮ್ಗೆ ಅದು ಮೈನ್ ಬೇಕಾಗಿತ್ತು. ಸೊ ಇನ್ನೆಲ್ಲ ಅಲ್ಲಿ ನೋಡ್ಕೊಂಡು ಇನ್ನ ಸಂಜೆ ಆಗಿ ಬಸ್ಸಿಗೆ ಬಂದಿದ್ದೀವಿ. ಅಂಡ್ ನೋಡಿ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ನಾನು ಚಾಮುಂಡಿ ಬೆಟ್ಟಕ್ಕೆ ಸುಮಾರು ಸಲ ಬಂದಿದ್ದೀನಿ. ಅಂಡ್ ಫಸ್ಟ್ ಟೈಮ್ ಬಸ್ ನಲ್ಲಿ ಬಂದಿದ್ದು ಅಂಡ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಅಂಡ್ ನಾವು ಬಂದು ಬೆಳಗ್ಗೆ 9 ಗಂಟೆಗೆ ದರ್ಶನಕ್ಕೆ ಹೋಗಿದ್ದು 2 ಗಂಟೆಗೆ ಆಚೆ ಬಂದಿದೀವಿ ಅಷ್ಟು ಜನ ಇದ್ರು. ಸೊ ನಾನು ಅವಾಗ್ಲೇ ಟೈಮಿಂಗ್ಸ್ ಹೇಳೋದು ಮರ್ತೋಗ್ಬಿಟ್ಟಿದೀನಿ. ಸೊ ಇವಾಗ ಹೇಳ್ತಾ ಇದ್ದೀನಿ. ಇನ್ನು ಅಷ್ಟೊತ್ತು ನಿಂತ್ಕೊಂಡು ಬಂದ್ವಲ್ಲ ತುಂಬಾ ಅಂದ್ರೆ ತುಂಬಾ ಸುಸ್ತಾಗ್ತಾ ಇತ್ತು. ಬಂದಿದ ತಕ್ಷಣ ರೂಮಿಗೆ ಮಲ್ಕೊಂಡ್ಬಿಟ್ಟೆ. ಇನ್ನ ಸಂಜೆ ಆಗಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇನ್ನೇನು ಹೊರಡ್ತಾ ಇದ್ದೀವಿ. ಇನ್ನ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸೊ ಊಟ ಮಾಡ್ಕೊಂಡು ಇನ್ನ ಔಟ್ ಸೈಡ್ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಚಾಮುಂಡಿ ಬೆಟ್ಟದಲ್ಲಿ ಬೇಗ ದರ್ಶನ ಆದ್ರೆ ಮೈಸೂರ್ ಪ್ಯಾಲೇಸ್ಗಾಗಿರ್ಲಿ ಇಲ್ಲಾಂದ್ರೆ ಝೂಗಾಗ್ಲಿ ಹೋಗೋಣ ಅಂತ ಅನ್ಕೊಂಡ್ವಿ. ಬಟ್ ನಮ್ಗೆ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಬಂದಿದ ತಕ್ಷಣ ಮಲ್ಕೊಂಡ್ವಿ. ಸಂಜೆ ಆಗಿ ಎದ್ವಲ್ಲ. ಇನ್ನ ಬೃಂದಾವನ್ ಗಾರ್ಡನ್ ಅದು ಲೈಟಿಂಗ್ ಬರುತ್ತಲ್ವಾ ಲೈಟಿಂಗ್ ಶೋಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಬಟ್ 7:30 ಕ್ಲೋಸ್ ಅಂತ ಹೇಳಿದ್ರು. ಸರಿ ಅಂತೇಳಿ ಎಕ್ಸಿಬಿಷನ್ ಇಟ್ಟಿದ್ರು. ಲಾಸ್ಟ್ ಟೈಮ್ ಮದ್ವೆಗೆ ಹೋದಾಗ ಅಲ್ಲೆಲ್ಲ ಎಕ್ಸಿಬಿಷನ್ ಇಟ್ಟಿದ್ರು. ಅಲ್ಲಿಗೆ ಹೋಗೋಣ ಅಂತೇಳಿ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಕ್ಲೋಸ್ ಆಗೋಗ್ಬಿಟ್ಟಿತ್ತು. ಸರಿ ಇವತ್ತು ಯಾಕೋ ಟೈಮೇ ಸರಿ ಇಲ್ಲ ಅಂತೇಳಿ ಇಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಇನ್ನೇನ್ ಮನೆಗೆ ಹೋಗೋಣ ಅಂತ ಅನ್ಕೊಂಡು ಇನ್ನು ಹೋಗ್ತಾ ದಾರಿಯಲ್ಲೇ ಮೈಸೂರ್ ಪ್ಯಾಲೇಸ್ ನೋಡ್ಕೊಂಡು ಹೋಗೋಣ ಅಂತ ಅನ್ಕೊಂಡು ಔಟ್ ಸೈಡ್ ಇಂದಾನೆ ನೋಡ್ತಾ ಇದೀವಿ. ಇನ್ನು ಔಟ್ ಸೈಡ್ ಇಂದಾನೆ ನೋಡ್ಕೊಂಡು ಇನ್ನೇನ್ ಬೆಂಗಳೂರು ಕಡೆ ಹೊರಟಿದ್ದೀವಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.